ಇನ್ನು ಯಾರು ದೂರು ಕೊಟ್ಟರೂ ಕೂಡ ತನಿಖೆ ಮಾಡ್ತೀವಿ. ಯಾರು ಏನು ಅನುಮಾನ ಇದ್ರೂ ಕೂಡ ನಾವು ತನಿಖೆ ಮಾಡ್ತೀವಿ. ಯಾರನ್ನು ಅರೆಸ್ಟ್ ಮಾಡಲ್ಲ. SIT ಏನು ಮಾಡಬೇಕೋ ಅದನ್ನು ಮಾಡ್ತಾ ಇದೆ. ಪರಮೇಶ್ವರ್ ಕೊಟ್ಟಂಥ ಸ್ಟೇಟ್ಮೆಂಟ್ ಇದು. ಬೆಂಗಳೂರಿನಲ್ಲಿ ಗೃಹ ಸಚಿವರು ಮಾತಾಡಿದ್ರು. ಇದಕ್ಕೆ ಸಂಬಂಧಪಟ್ಟಂಗೆ ಬನ್ನಿ ಪರಮೇಶ್ವರ್ ಏನು ಹೇಳಿದ್ದಾರೆ ನೋಡೋಣ. ಪ್ರತಿನಿತ್ಯ ನಾವೇನು ಮಾಡ್ತಾ ಇದ್ದೀವಿ ಅಂತೇಳಿ SITನವರು ಮಾಧ್ಯಮಕ್ಕಾಗಲಿ ಸಾರ್ವಜನಿಕರಿಗಾಗಲಿ ಹೇಳೋದಿಲ್ಲ. ಅನೇಕ ವಿಚಾರಗಳನ್ನು ಅವರು ಸಾರ್ವಜನಿಕವಾಗಿ ಎಲ್ಲೂ ಶೇರ್ ಮಾಡೋಕ್ಕೆ ಹೋಗೋದಿಲ್ಲ. ಹಂಗಂದಾಕ್ಷಣಕ್ಕೆ ವೇಗ ಕಳ್ಕೊಂಡ್ಬಿಟ್ಟಿದೆ, ತನಿಖೆ ನಡೀತಾ ಇಲ್ಲ ಅಂತ ಅಂದ್ಕೊಳ್ಬಾರ್ದು. ಅನೇಕ ವಿಚಾರಗಳನ್ನು ಅವರು ನಮಗೂ ಸಂಪೂರ್ಣವಾಗಿ ಅವರಿಗೆ ಮಾಹಿತಿಗಳು ಬರೋವರೆಗೂ ಹೇಳಲ್ಲ. ಯಾರನ್ನು ಅರೆಸ್ಟ್ ಮಾಡಬೇಕು, ಯಾವಾಗ ಮಾಡಬೇಕು, ಇದೆಲ್ಲ ನಾವು ಹೇಳೋಕ್ಕಾಗುತ್ತಾ? ಅದನ್ನು ಗಣನೆಗೆ ತೊಗೊಂಡು ನಾಳೆ ಬೆಳಗ್ಗೆ ಅಥವಾ ಇಮಿಡಿಯೇಟಾಗಿ ಅರೆಸ್ಟ್ ಮಾಡೋಕ್ಕಾಗೋದಿಲ್ಲ. ಅವ್ರಿಗೇನು ಮಾಹಿತಿ ಇದೆ ಮತ್ತು ಎವಿಡೆನ್ಸ್ಗಳೆಲ್ಲ ಸಿಗಬೇಕಲ್ಲ. ಯಾರಾದರೂ ಒಂದು ಮಾತು ಏನೋ ಕಂಪ್ಲೇಂಟು ಮತ್ತೊಂದು ಕೊಟ್ಟಾಗ ಅದಕ್ಕೆ ಬೇಕಾದಂಥ ಪುರಾವೆಗಳು ಸಿಗಬೇಕಲ್ಲ. ಅದನ್ನು ಅವ್ರನ್ನ ನೋಡಿಕೊಂಡು ಆನಂತರ ಕ್ರಮ ತಗೊಳ್ತಾರೆ. ಪ್ರತಿನಿತ್ಯ ನಾವೇನು ಮಾಡ್ತಾ ಇದ್ದೀವಿ ಅಂತೇಳಿ ಇನ್ನು ತಿಮ್ಮಾರುಡಿ ಹೇಳಿಕೆ, ಯಾಕಂದರೆ ಇಲ್ಲಿ ಅಸಹ್ಯ ಸಾವುಗಳಿದಾವಲ್ಲ ಅದೆಲ್ಲವನ್ನು ಕೂಡ ಕೊಲೆ ಕೇಸನ್ನು ವ್ಯಾಪ್ತಿ ತರಬೇಕು ಅನ್ನುವಂಥ ಮಾತು. ಆತನ ದೂರಿನ ಬಗ್ಗೆನೂ ಕೂಡ ತನಿಖೆ ಆಗ್ತಾ ಇದೆ. ಪ್ರಕರಣ ಏನಾದರೂ ಬೇರೆ ದಿಕ್ಕಿಗೆ ಹೋದರೆ ಆ ದಿಕ್ಕಿನ ಕಡೆಗೂ ಕೂಡ ನಾವು ತನಿಖೆ ಮಾಡ್ತೀವಿ. ಇದು ಪರಮೇಶ್ವರ್ ಅವರ ಹೇಳಿಕೆ. ಇನ್ನು ವಿಠ್ಠಲಗೌಡನ ಸ್ಟೇಟ್ಮೆಂಟು ಜೊತೆಗೆ ಆತನ ವಿಡಿಯೋ ಇದೆಯಲ್ಲ ಅದರ ಬಗ್ಗೆನೂ ಕೂಡ SIT ತನಿಖೆ ಮಾಡ್ತಾ ಇದೆ ಅಂತಾರೆ ಪರಮೇಶ್ವರ್. ನಾಲ್ಕು ಅನುಮಾನಾಸ್ಪದ ಸಾವುಗಳಾಗಿದ್ದಾವೆ, 3 ಲಾಡ್ಜ್ಗಳಲ್ಲಿ 4 ಸಾವಾಗಿದೆ. ತನಿಖೆ ಆಗಬೇಕು ಅಂತ ನಿನ್ನೆ ದೂರು ಕೊಟ್ಟಿದ್ದಾರೆ ಸರ್. ಇದು ಹೊಸ ದೂರು. ಇದು ನೋಡೋಣ, ಅದನ್ನು SITನವ್ರು ಹ್ಯಾಂಡಲ್ ಮಾಡ್ತಾ ಇದ್ದಾರಲ್ಲ. ಆ ದೂರು SITಗೆ ಕೊಟ್ಟಿದ್ದಾರೆ ಅವರು. ಅದರಿಂದ SITನವರು ಅದನ್ನು ತಗೊಳ್ಬೇಕಾ ಬೇಡವಾ, ಅದು ಬೇರೆ ಬೇರೆ ದಿಕ್ಕಿಗೆ ಹೋಗುವಂಥದ್ದು ಪ್ರಯತ್ನಗಳು ನಡೆದರೆ ಅದನ್ನು ಬೇರೆ ಥರ SITನವರು ತನಿಖೆಗಳು ಮಾಡ್ತಾರೆ. ನೋಡಿ, ಅದನ್ನೆಲ್ಲ SITನವರೇ ನೋಡಬೇಕು. ನಾವು ಬೆಂಗಳೂರಲ್ಲಿ ಕೂತ್ಕೊಂಡು ಅವ್ರು ಯಾರೋ ಹೇಳಿದರು, ಅವ್ರ ಹೇಳಿಕೆ ಮೇಲೆ ನಾವು ತೀರ್ಮಾನಗಳು ಮಾಡೋದಿಲ್ಲ. SITನವ್ರ ಮುಂದೆ ಅವರೇನು ಕಂಪ್ಲೇಂಟ್ಸ್ ಕೊಟ್ಟಿರ್ತಾರೆ, ಅದಕ್ಕೇನಾದರೂ ಎವಿಡೆನ್ಸ್ಗಳು ಕೊಟ್ಟಿರ್ತಾರೆ, ಅವೆಲ್ಲ ನೋಡಿ ತೀರ್ಮಾನಗಳನ್ನು SITನವ್ರು ಮಾಡ್ತಾರೆ. ಒಂದು ವೇಳೆ ಸರ್ಕಾರದ ಅನುಮತಿ ಬೇಕಂದರೆ ಸರ್ಕಾರ ಕೇಳ್ತಾರೆ. ಈಗ ಸದ್ಯಕ್ಕೆ ಯಾವುದೂ ಸರ್ಕಾರಕ್ಕೆ ಆ ರೀತಿ ಅನುಮತಿ ಕೇಳೋದಕ್ಕೆ ಬಂದಿಲ್ಲ. ಅವರೇ ಅವರ ಹಂತದಲ್ಲಿ ತೀರ್ಮಾನಗಳು ಮಾಡ್ತಾರೆ.